ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಆ ಗುಂಡಾಗಿರಿ ಆ ವ್ಯವಸ್ಥೆ ತಂದವರು ನಮ್ಮ ರಾಜ್ಯಕ್ಕೆ ಅದು ಜನಾರ್ದನ್ ರೆಡ್ಡಿ ಗುಂಡಾಗಿರಿ ಮಾಡಿ ಆಂಧ್ರ ಪೊಲಿಟಿಕ್ಸ್ ತೊಗೊಂಡು ನಮ್ಮ ರಾಜ್ಯದಲ್ಲಿ ಸೇರಿಸ್ಕೊಂಡು ಈ ಬಂದೂಕು ಇಟ್ಕೊಂಡು ಇವ್ರು ಕೆಲಸ ಮಾಡ್ಯಾರ. ಇವರು ಮಂತ್ರಿಯಾಗಿದ್ದಾಗ ಮಿಸ್ಟರ್ ಜನಾರ್ದನ್ ರೆಡ್ಡಿ ಸುಂಕಲಮ್ಮನ ದೇವಸ್ಥಾನ ಹೊಡೆದು ಅದ್ರ ಪಾಪನ ಇವತ್ತಿತ್ತು ಮಕ್ಕಳು ಆಂಧ್ರ ಅವರೇ ತಂದಿದ್ರು. ಅವ್ರು ಮಾಡಿದ್ದೆ ಅವರು ಅನುಭವಿಸ್ತಾರೆ. ಅದ್ರ ಇವರಂತ ಕುತಂತ್ರಿ ನಮ್ಮ ಭರತ್ ರೆಡ್ಡಿ. ಆಂಧ್ರ ಫಿಲ್ಮಿ ಸ್ಟೈಲ್ ರಾಜಕಾರಣ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟರು. ನೋಡಿ, ಬಳ್ಳಾರಿ ರಾಜಕಾರಣ ಇಷ್ಟು ನಾನು ಹೇಳಿದ್ದಲ್ಲ, ಈ ರಾಜ್ಯವನ್ನು ಇಷ್ಟೊಂದು ಕಲಸಿತ, ಇಷ್ಟೊಂದು ವ್ಯವಸ್ಥೆಗಳನ್ನು, ಭ್ರಷ್ಟಾಚಾರವನ್ನು ಇವತ್ತು ಮಾಡಲಿಕ್ಕೆ ಹಚ್ಚಿದ್ದವರೇ ಭಾರತೀಯ ಜನತಾ ಪಕ್ಷ. ಯಾವತ್ತು ಜನಾರ್ದನ್ ರೆಡ್ಡಿಯವರು ಈ ರಾಜಕಾರಣಕ್ಕೆ ಬಂದರು, ಉದ್ಯೋಗ ಬಿಟ್ಟು ಅಲ್ಲಿಂದ ಈ ದೇಶದಾಗ ಈ ರಾಜ್ಯದೊಳಗೆ ಇವತ್ತು ಭ್ರಷ್ಟಾಚಾರ, ಈ ದುಡ್ಡಿನ ಆವಿಷ್ಯ, ಮತದಾರರ ಮೇಲೆ 2004ರಲ್ಲಿ ಆಗಿದ್ದೇನೆ ಈ ರಾಜ್ಯದಲ್ಲಿ. BJP ಅಷ್ಟೊಂದು ಸೀಟ್ ಗೆಲ್ಲಕ್ಕೆ ಕಾರಣ ಇದೆ ಮಿಸ್ಟರ್ ಜನಾರ್ದನ್ ರೆಡ್ಡಿ. ಉತ್ತರ ಕರ್ನಾಟಕದವರು ಹಾಳು ಮಾಡಿ ಅಲ್ಲಿ ಮೈನಿಂಗ್ ಕಳ್ಳ ಮಣ್ಣನ್ನು ಕಳುವು ಮಾಡೋದು, ದುಡ್ಡು ಕೊಟ್ಟು ರಾಜಕಾರಣ ಮಾಡಿ ಗುಂಡಾಗಿರಿ ಮಾಡಿ ಆಂಧ್ರ ಪೊಲಿಟಿಕ್ಸ್ ತೊಗೊಂಡು ನಮ್ಮ ರಾಜ್ಯದಲ್ಲಿ ಸೇರಿಸ್ಕೊಂಡು ಈ ಬಂದೂಕು ಇಟ್ಕೊಂಡು ಇವ್ರು ಕೆಲಸ ಮಾಡ್ಯಾರ. ಇವರು ಮಂತ್ರಿಯಾಗಿದ್ದಾಗ ಮಿಸ್ಟರ್ ಜನಾರ್ದನ್ ರೆಡ್ಡಿ ಇವರೇನು ಯಾವುದೋ ಮೈನಿಂಗ್ ಇತ್ತಲ್ರಿ, ಇವರು ಉಬ್ಲಾಪುರಮ್ಮ ಯಾವುದೋ ಏನು ಮಾಡಿದ್ರು ಇವರು, ದೇವಸ್ಥಾನ ಹೊಡೆದ್ರು, ಆ ಪಾಪನ ಹತ್ತಿತ್ತು ಇವ್ರಿಗೆ ಗಡಿ ಗಡಿಯಲ್ಲಿ ಸುಂಕಲಮ್ಮನ ದೇವಸ್ಥಾನ ಹೊಡೆದು ಅದ್ರ ಪಾಪನ ಇವತ್ತಿತ್ತು. ಆ ಗುಂಡಾಗಿರಿ ಆ ವ್ಯವಸ್ಥೆ ತಂದವರು ನಮ್ಮ ರಾಜ್ಯಕ್ಕೆ ಅದು ಜನಾರ್ದನ್ ರೆಡ್ಡಿ ಕುಟುಂಬನ. ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಇವರೇ. ನಮ್ಮ ರಾಜ್ಯದಲ್ಲಿ ಈ ಪದ್ಧತಿ ಇಲ್ಲ. ಶಾಂತಿಯುತವಾದ ರಾಜ್ಯ ಇದು, ಸರ್ವ ಜನಾಂಗದ ಶಾಂತಿಯ ತೂಟ ಅನಿಸ್ಕೊಂಡಿದ್ದಂಥ ರಾಜ್ಯ ಇದು. ಇವತ್ತು ಇವರೇನು ಹೊಕ್ಕರು ಆಂಧ್ರ ಅವರೇ ತಂದಿಟ್ಟಿದ್ರು. ಅವ್ರು ಮಾಡಿದ್ದೆ ಅವರು ಅನುಭವಿಸ್ಕೊತಾರೆ. ಅದೇ ಅಂತಾರಲ್ಲ, ಅತ್ತಿಗೊಂದು ಕಾಲ ಇತ್ತು, ಸೊಸಿಗೊಂದು ಕಾಲ ಅಂತ. ಹಾಗೆ ಕಾಲ ತಕ್ಕ ನಡಿಬೇಕು. ಭರತ್ ರೆಡ್ಡಿ ಅವ್ರ ಹೇಳಿಕೆ ಕೂಡ ಸಣ್ಣದಾಗಿರಲಿಲ್ಲ. ನಾನು ಮಾತ್ರ ಅವ್ರನ್ನ ಭಸ್ಮನ ಮಾಡಿಬಿಡ್ತಿದ್ನಿ ಅಂತ ಹೇಳುವಂಥದ್ದು. ನೋಡಿ, ಪಾಪ ಯುವಕರಿದ್ದಾರೆ. ಭರತ್ ರೆಡ್ಡಿ ಅವರು ಆವೇಶದಲ್ಲಿ ಏನೋ ಒಂದು ಮಾತಾಡಿರ್ಬೇಕಷ್ಟೇ ಪಾಪ. ಆದರೆ ಇವರಂಥ ಕುತಂತ್ರಿ ನಮ್ಮ ಭರತ್ ರೆಡ್ಡಿ ಅಲ್ಲ. ಪಾಪ ಏನೋ ಆವೇಶದಲ್ಲಿ ಯುವಕರಿದ್ದಾರೆ, ಇನ್ನೂ ಮೊದಲೇ ಬಾರಿ MLA ಆಗ್ಯಾರ, ಸ್ವಲ್ಪ ಆವೇಶದಲ್ಲಿ ಮಾತಾಡಿರ್ಬೇಕು. ಆದರೆ ಇವರಂಥ ಕುತಂತ್ರ ರಾಜಕಾರಣಿ ಎಷ್ಟು ಜನ ಪಾಪ ಸತ್ತಾರೋ ಇವ್ರು ಮೈನಿಂಗ್ ಮಾಡೋ ಹೊತ್ನಾಗ. ಎಷ್ಟು ಕಂಪ್ನಿ ಮುಚ್ಚೋಗ್ಯಾವು, ಎಷ್ಟು ಮಂದಿ ಸಾವಾಗ್ಯಾವು, ಎಷ್ಟು ಮಂದಿ ನೋವಾಗ್ಯಾವು. ಅದನ್ನು ಹುಡುಕಿಸಿದ ತನಿಖೆ ಒಂದು ಸರಿ ತನಿಖೆ ಮಾಡಿಸಿರಿ. ಜನಾರ್ದನ್ ರೆಡ್ಡಿಗೆ ಶ್ರೀರಾಮುಲ ಮೇಲೆ ತನಿಖೆ ಮಾಡಿಸಿರಿ ಹೊರಗೆ. ನಿಜವಾಗ ಕಾಶಿ ಗ್ಯಾಂಗ್ ಸಂಸ್ಕೃತಿ ಆಕ್ಚುಲಿ ಅದು ಕಾಶಿ ಗ್ಯಾಂಗ್ಗಳು ಪಂಜಾಬ್, ಬಿಹಾರ. ಯಾರಿಗೆ ಜೀವದ ಭಯ ಇರ್ತೀರಿ? ಯಾಕೆ ಜೀವದ ಭಯ ಇರ್ತೀವಿ? ತಪ್ಪಲ್ಲ, ಕಳ್ಳರಿಗೆ ಅಲ್ಲ, ಕಳ್ಳರಿಗೆ, ದಗಲವಾಸಿ ಮಾಡೋರಿಗೆ, ಈ ದರೋಡೆಕಾರರಿಗೆ, ಅವ್ರಿಗೆ ಅಲ್ಲ ಭಯ. ಮತ್ತು ಅವ್ರ ಗಂಡ್ಮ್ಯಾನ್ ಇಟ್ಕೊಂಡಿರ್ತಾರಲ್ಲ, ಅವ್ರಂತ ಅಷ್ಟು ಗಂಡ್ಮ್ಯಾನ್. ಇನ್ನು 4 ಗಾಡಿ ಅವ್ರು ಬಂದರು ಜಡ್ ಪ್ಲಸ್ ಕೇಳ. ಇವಾಗ ಈ ಮೊನ್ನೆ ಆಗಿರುವಂಥದ್ದಲ್ಲಿ ಸತೀಶ್ ರೆಡ್ಡಿ ಅವ್ರ ಗನ್ಮ್ಯಾನ್ಗಳು, ಭರತ್ ರೆಡ್ಡಿ ಅವ್ರ ಸತೀಶ್ ರೆಡ್ಡಿ ಅವ್ರ ಗನ್ಮ್ಯಾನ್ಗಳು, ಬಿಹಾರ್ ಪಂಜಾಬ್ದವರು ಅವರಿಂದ ಗುಂಡು ಹಾರಿದೆ ಅನ್ನೋದು ಆಲ್ಮೋಸ್ಟ್ ಆಲ್ ಇನ್ನೂ ತನಿಖೆ ಅದು ನೋಡಿ. ಅದಕ್ಕೆ ಅದೇನೋ ತನಿಖೆ ಮಾಡ್ತೀನಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಗೃಹ ಸಚಿವರು ಹೇಳ್ಯಾರ. ತನಿಖೆ ಆದ್ಮೇಲೆ ಅದು ಗೊತ್ತಾಗುತ್ತೆ ಯಾರ್ಯಾರು ಮಾಡೋದು. ಇವೆರಡೂ ರಾಜಕಾರಣಿಗಳಲ್ಲಿ ಸರ್ ಕಾರ್ಯಕರ್ತನ ಹತ್ಯೆ ಆಯ್ತಲ್ಲ, ಅದಕ್ಕೆ ಇವತ್ತು ಸರ್ಕಾರ ಯಾವುದೇ ಇರ್ಬೋದು, ಅವ್ರ ರಾಜಕೀಯ ಏನೋ ಇರ್ಬೋದು, ಅಮಾಯಕರ ಒಂದು ಬಲಿಪಶು ಆಗಿದ್ದು ಬಹಳಷ್ಟು ನೋಡಿ. ಇದು ನಿಜವಾಗ್ಲೂ ಹೇಳ್ತೀನಿ ನಿಮಗೆ, ಈ ಬಲಿಪಶು ಆಗೋರೇ ಕಾರ್ಯಕರ್ತ. ಇಂಥ ಘಟನೆ ನಾನು ಈ ದೇಶದಲ್ಲಿ ಮಾನ್ ನಾಯಕರು ಎನಿಸ್ಕೊಂಡ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರ ಮಕ್ಕಳು ಒಂದು ದಿವಸ ಹೊರಗೆ ಬಂದು ನೋಡ್ರಿ ಎಲ್ಲರೂ ನಿಂತಾರ ಜೆಂಡ ಹಿಡ್ಕೊಂಡು ಯಾರು ಕಾರ್ಯಕರ್ತರನ್ನ ಬಲಿಪಶು ಮಾಡ್ತಾರೆ. ಆ ತತ್ವ ಸಿದ್ಧಾಂತ ನಮ್ಮ ಪಕ್ಷದಲ್ಲಿ. ಈ ಕಾಂಗ್ರೆಸ್ ಕಾರ್ಯಕರ್ತರೇ ಇವತ್ತು ಹತ್ಯೆ ಅದಕ್ಕೆ ಹತ್ಯೆ ಮಾಡ್ಯಾರ ಅವರು. ಅವ್ರ ಕಡೆಯಿಂದ ತಗಲಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಯಾರು
ಈ FSL ವರದಿ FSL ವರದಿ ಬರುತ್ತಲ್ರಿ. ಗುಂಡು ಅವ್ರದ್ದೇ ಅಂತೇಳಿ ಫಿಕ್ಸ್. ಈಗ FSL ವರದಿ ಕೊಟ್ಟಿದೆ ಸರ್, ಸರ್ಕಾರ ಕೊಟ್ಟಿದೆ ಈಗಾಗಲೇ. ಈಗ ಅದರಲ್ಲೂ ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹತ್ಯೆ ಸರ್. ಅದರಲ್ಲಿ ಕೂಡ ಅವರು ಭರತ್ ರೆಡ್ಡಿ ಅವರ ಒಂದು ಅಂಗರಕ್ಷಕದಿಂದನೇ ಹೋಗಿದೆ ಗುಂಡು. ಇನ್ನೂ ಸಂಪೂರ್ಣವಾಗಿ ಆ ವರದಿ ಬರಲಿ, ಅದ್ರ ಮೇಲೆ ಬಂದ ಮೇಲೆ ಮಾತಾಡೋದು ಚೂಡ ಇರುತ್ತೆ. ಯಾರು ಗುಂಡು ಹಾರಿಸಿದ್ರು, ಯಾರು ಸತ್ತಿದ್ದಂದ್ರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಪಕ್ಕ. ಅಂದ್ರೆ ಭರತ್ ರೆಡ್ಡಿ ಅವರು ಇದ್ದಲ್ಲೇನೆ ಮತ್ತೊಂದು ಗುಂಡು ಇನ್ನೊಂದು 9 ನಂಬರ್ ಬುಲೆಟಿನ್ ಅವ್ರ ಕಡೆನೂ ಬಂದು ಬಿತ್ತು ಅನ್ನುವಂಥದ್ದು ಇವತ್ತು ಸಾಬೀತಾಗಿದೆ FSL ವರದಿ ಒಳಗೆ. ನೋಡೋಣ, ತನಿಖೆ ಅಂತದೆ. ಭರತ್ ರೆಡ್ಡಿ ಅವ್ರನ್ನು ಹತ್ಯೆ ಮಾಡೋದು ಬರ್ಲಿ, ಅದು ವರದಿ ಬಂದ ಮೇಲೆ ಮಾತಾಡೋದು ಚಲೋ ಆಗುತ್ತೆ. ಇನ್ನೊಂದು ಆರೋಪ ಜನಾರ್ದನ ರೆಡ್ಡಿ ಕುಟುಂಬ ಹತ್ಯೆ ಮಾಡೋಕ್ಕೆ ಸಂಬಂಧ ಕಾಂಗ್ರೆಸ್ ಪಕ್ಷ ಇದು ಮಾಡೈತೆ ಅಂತ ಆರೋಪ ಮಾಡ್ಯಾರ. ಸ್ಕೆಚ್ ಆಗ್ಯದಂತ. ಯಾವ ಸ್ಕೆಚ್ ಇಲ್ಲ, ಪಂಚ್ ಇಲ್ಲ, ಅವರೇ ಮಾಡ್ಕೊಂಡು ಸ್ಕೆಚ್. ಈಗ ಸಿಎಂ ಅವರು ಈಗಾಗಲೇ ದಾಖಲೆ ದೇವರಾಜ್ ಅರಸು ದಾಖಲೆಯನ್ನು ಸರಿಗಟ್ಟಿದ್ರು ಅನ್ನೋದೊಂದು ಈಗಾಗಲೇ ಚರ್ಚೆ ಆಗಿರುವಂಥದ್ದು, ಈಗಾಗಲೇ ಗೊತ್ತಿರುವಂಥ ವಿಚಾರ. ಅದ್ರ ಜೊತೆಗೆ ಸಂಕ್ರಮಣ ಕಾಲದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ಸಿಎಂ ಬದಲಾವಣೆ ಆಗ್ಬೋದು ಅನ್ನೋ ಒಂದು ಚರ್ಚೆ ಇರುವಂಥದ್ದು. ಹಂಗೇನಾದ್ರೂ ಆಗುವಂಥ ಸಾಧ್ಯತೆ? ನಮ್ಮ ಲಿಮಿಟ್ ಮೀರಿ ಪ್ರಶ್ನೆ, ಬಿಹೈಂಡ್ ಅವರ್ ಲಿಮಿಟ್. ಅಲ್ಲ, ನಾವು ಈಗ ಸರ್ಕಾರದಲ್ಲಿ ಇರುವಂಥದ್ದು ಎಲ್ಲ ಬೆಳವಣಿಗೆಲ್ಲ ಗಮನಿಸ್ತಿರ್ತೀವಿ. ನಾವೀಗ ಒಂದೇ ಕನಸು ಕಾಣಕ್ಕೆ ಮುಖ್ಯಮಂತ್ರಿ ಹೆಂಗ ಸರ್ಕಾರ ಹೈಕಮಾಂಡ್ ಇದಾರೆ ನಮ್ಮ ನಾಯಕರು. ಅಲ್ಲ, ಮಂತ್ರಿ ಕನಸು ಕಾಣಿದ್ರಿ, ಇದೇ ಸಿಎಂ ಅವ್ರ ಮಂತ್ರಿ ಸಂಪುಟದಲ್ಲಿ ಮಂತ್ರಿ ಆಗಿರ್ತಿರೋ DKಶಿ ಅವರು ನೋಡ್ರಿ, ಅದು ನನಗೆ ಅದು ನಮ್ಮ ವರಿಷ್ಠರಿಗೆ ಬಿಟ್ಟಿದ್ದು ಅಷ್ಟೇ. ಏನು ಅವ್ರು ನಿರ್ಣಯ ಮಾಡ್ತಾರೆ ಅವ್ರಿಗೆ ಬಿಟ್ಟ. ಸರ್, ಖಾತೆ ಯಾವುದು ನಿರೀಕ್ಷೆ ಇಟ್ಕೊಂಡ್ರೆ ಸರ್ ಮಂತ್ರಿಗೆ ಸಿಕ್ಕ? ಯಾವ್ದು ಕೊಟ್ಟರು ನಿಭಾಯಿಸ್ತೀನಿ, ನಿಭಾಯಿಸೋ ಶಕ್ತಿ ಐತಿ, ಆ ಅನುಭವ ಐತಿ. ಆ ಅನುಭವದ ಕುಟುಂಬದಲ್ಲಿ ಜನಿಸಿದ್ದೀನಿ, ನನಗೆ ಅದು ನಿಭಾಯಿಸ್ತೀನಿ ಅನ್ನೋದು ನನ್ನ ಆತ್ಮವಿಶ್ವಾಸ. ಕನಸಿನ ಖಾತೆ ಒಂದಿರುತ್ತೆ ಸರ್, ಐತೆ. ಅದು ಅಲ್ಲಿ ನಮ್ಮ ಮುಖ್ಯಮಂತ್ರಿಗೆ ಮುಂದೆ ಸಂಕ್ರಮಣ ಒಟ್ಟ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿ ಗೊಂದಲಗಳು ಗಲಾಟೆಗಳು ಇಲ್ಲದೆ ಸಹಜವಾಗಿ ಹೋಗುತ್ತೆ. ಮತ್ತಷ್ಟು ಬಯಸಾಗಿರ್ತಾರ್ರಿ. ಮತ್ತೆ 28ಕ್ಕೆ ನಾವು ಅಧಿಕಾರಕ್ಕೆ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.